ಇವತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಭಾವನಾ. ಜೀವನ ಒಂದು ಕನ್ನಡಿ ಇದ್ದಂತೆ ಅಂತ ಬಲ್ಲವರು ಸುಮ್ಮನೆ ಹೇಳಿಲ್ಲ. ಒಂದು ಸಣ್ಣ ಕಲ್ಲು ಕನ್ನಡಿಯನ್ನ ಛಿದ್ರಗೊಳಿಸುವಂತೆ ಹುಚ್ಚು ವಾಂಛೆ ಮಾಡಬಾರದನ್ನ ಮಾಡಿಸಿ ಕೊನೆಗೆ ಬದುಕನ್ನೇ ಬರಿದಾಗಿಸ್ಬಿಡಬಹುದು. ನಮ್ಮ ಇವತ್ತಿನ ಕಥೆ ಅದೆಷ್ಟೋ ಜನರ ಜೀವನದ ಕಥೆಯಾಗಿರಬಹುದು. ಇಂತಹದ್ದೊಂದು ಸಂಕಷ್ಟದಲ್ಲಿ ಯಾರಾದರೂ ಸಿಲುಕಿ ಒದ್ದಾಡ್ತಾ ಇರಬಹುದು. ಇದು ಹಳ್ಳಿಗಾಡಿನ ಮೂಲೆಯೊಂದರಲ್ಲಿ ನಡೆದ ಕಥೆ. ಆದರೆ ಇದು ಸಿಟಿಯಲ್ಲೂ ನಡೆಯಬಹುದು. ಯಾರ ಮನೆಯಲ್ಲಾದ್ರೂ ಆಗಬಹುದು, ಯಾರಿಗಾದ್ರೂ ಆಗಬಹುದು. ಅದಕ್ಕೆ ಜೇಡರ ಬಲೆಯಲ್ಲಿ ಹುಳ ಹುಪ್ಪಡಿಗಳು ಸಿಕ್ಕಿ ಬೀಳೋ ಹಾಗೆ ಇಂಥದ್ದೊಂದು ಸಂಬಂಧದೊಳಗೆ ನೀವು ಸಿಕ್ಕಿ ಬೀಳಬಾರದು ಅನ್ನೋ ಕಾರಣಕ್ಕೆ ಈ ಕಥೆಯನ್ನ ಪ್ರತಿಯೊಬ್ಬರೂ ನೋಡಬೇಕು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ನಡೆದ ಈ ಕಥೆಯ ವಿಲನ್ ಕಮ್ ಹೀರೋ ಇವನು. ಈತನ ಹೆಸರು ಕೆಂಪಣ್ಣ ಮುಗುಳಿ. ಇತ್ತೀಚೆಗೆ ಜನಕ್ಕೆ ಸಿಕ್ಕಾಪಟ್ಟೆ ಸೆಲ್ಫಿ ಹುಚ್ಚು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ತೀರಾ ಹೀಗೆ ರಕ್ತ ಸುರಿಸಿಕೊಂಡು ಯಾರಾದ್ರೂ ಸೆಲ್ಫಿ ತಗೊಂತಾ ಇರ್ತಾರ? ಈ ಬಾರಿ ಅವನು ಆಕೆಗೆ ಪಾಠ ಕಲಿಸಲೇಬೇಕು ಅಂತ ಸೆಲ್ಫಿ ಅಷ್ಟೇ ಅಲ್ಲ, ತನ್ನ ಮೇಲೆ ಅದೆಂಥ ದೌರ್ಜನ್ಯ ನಡೆದಿದೆ ನೋಡಿ ಅಂತ ವಿಡಿಯೋ ಕೂಡ ಮಾಡಿಕೊಂಡು ಅದನ್ನ ಮೀಡಿಯಾದವರಿಗೆ ತೋರಿಸಿದ. ಅದಕ್ಕೆ ಕಾರಣವಾಗಿದ್ದು ಅವಳ ಮೇಲಿರೋ ದ್ವೇಷನೋ ಕೋಪನೋ ಅಲ್ಲ, ಅದು ತಾನು ಅಂಥವನಲ್ಲ ಅಂತ ಹೇಳೋ ಪ್ರಯತ್ನ. ಈ ಬಡಪಾಯಿಯ ಮೇಲೆ ಇಂಥದ್ದೊಂದು ದೌರ್ಜನ್ಯ ನಡೆದಿದೆ ಅನ್ನೋದನ್ನ ತೋರಿಸೋ ಪ್ರಯತ್ನ. ಅಂದ್ಹಾಗೆ ಈತ ಇದನ್ನೆಲ್ಲ ತೋರಿಸ್ತಾ ಇರೋದಕ್ಕೆ ಕಾರಣ ಅವನ ಮೇಲೆ ಕೊಟ್ಟ ಅದೊಂದು ದೂರು. ನಾ ಮನ್ಯಾಗ ಯಾರು ಇಲ್ಲಿ ಟೈಮ್ ನೋಡಿ ಬಂದು ಕೆರೆಯಿಂದ ಬಲಾತ್ಕಾರ ಮಾಡಕ್ಕೆ ನೋಡಕ್ಕೆ ಕೈಯೆಲ್ಲ ಇಲ್ಲೆಲ್ಲ ಕಡದು ಕೆರೆಯಿಂದ ಇಲ್ಲೆಲ್ಲ ಬಡದು ಇಲ್ಲೆಲ್ಲ ಇದು ಮಾಡಿ ಪೂರ ಗಂಡ್ಲನ ಪೂರ ಮ್ಯಾಲೆ ಹಚ್ಚಿದ್ದು. ಈಕೆಯ ಹೆಸರು ನೀಲಮ್ಮ ಅಂದ್ಕೊಳ್ಳಿ. ಈಕೆ ಮನೆಯಲ್ಲಿ ಒಬ್ಬಳೇ ಇದ್ದಾಗ ನುಗ್ಗಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಅಂತ ಅವಳು ಕಂಪ್ಲೇಂಟ್ ಕೊಟ್ಟಿದ್ದು ಅದೇ ಕೆಂಪಣ್ಣನ ಮೇಲೆ. ಇವರಿಬ್ಬರು ಮಾಸ್ತಿ ಗ್ರಾಮದವರು, ಒಂದೇ ಬೀದಿಯಲ್ಲಿ ವಾಸವಾಗಿದ್ದವರು. ಹೆಚ್ಚು ಕಡಿಮೆ ಇಬ್ಬರಿಗೂ ಒಂದೇ ಏಜು. ಆದ್ರೆ ನೀಲಮ್ಮ ಈ ಗ್ರಾಮದ ಸೊಸೆ, 2 ಮಕ್ಕಳ ತಾಯಿ. ಇನ್ನು ಈ ಕೆಂಪಣ್ಣ ಪ್ರಾಯ ತುಂಬಿಕೊಂಡಿರೋ ಒಂಟಿ ಸಲಗ, ಮದುವೆ ಆಗಿಲ್ಲ. ಆ ಕಾರಣಕ್ಕೆ ಕಂಡವರ ಹೆಂಡತಿ ಮೇಲೆ ಕೆಟ್ಟ ದೃಷ್ಟಿ ಬೀರ್ತೀಯ ಅಂತ ಹೊಡೆದದ್ದರಿಂದ ಈಗ ಇವನದ್ದು ಈ ಸ್ಥಿತಿ. ಆದ್ರೆ ಹೀಗೆ ಒದೆ ತಿಂದು ಕುಂತಿರೋ ಕೆಂಪಣ್ಣ ಹೇಳೋದು, ನಾನು ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿಲ್ಲ, ನಮಗಿಬ್ಬರಿಗೂ ಸಂಬಂಧನೇ ಇದೆ. ಇದು ನೋಟದಲ್ಲಿ ನಗೆಯನ್ನ ಮೀಟಿದವಳ ಪರಸಂಗದ ಕಥೆ ಅಂತಾನೆ. ಕೆಂಪಣ್ಣನ ಪ್ರಕಾರ ನೀಲವ್ವನಿಗೂ ಅವನಿಗೂ ಹಲವಾರು ವರ್ಷಗಳಿಂದಲೇ ಲವ್ವಿ ಡವ್ವಿ ಇತ್ತು. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದ ಪ್ರಾಯದ ಹುಡುಗಿಗೆ ಕದ್ದು ಮುಚ್ಚಿ ಅವಳನ್ನ ನೋಡೋ, ಕಣ್ಣೋಟದಲ್ಲೇ ಸೆಳೆಯೋ, ಕಿರುಮೀಸಿಯ ನಗುವಿನಲ್ಲೇ ಕಾಡ್ತಾ ಇದ್ದ ಅವಳದ್ದೇ ಪ್ರಾಯದ ಹುಡುಗನ ಕಡೆಗೆ ಆಕರ್ಷಣೆಯಾಗಿ ಬಿಟ್ಟಿತ್ತು. ಹುಡುಗಿರ ಮನಸ್ಸು ಜಾರ್ತಾ ಇದ್ರೆ ಪ್ರಾಯದ ಹುಡುಗರಿಗೆ ಗೊತ್ತಾಗದೇ ಇರುತ್ತಾ? ಕೆಂಪಣ್ಣ ಅವಳನ್ನ ಪಡಿಬೇಕು ಅಂತ ನಿಂತನೋ ಅಥವಾ ಇವನು ಹೇಳೋ ಹಾಗೆ ಅವಳೇ ಇವನತ್ರ ಬಂದೋ, ಒಟ್ನಲ್ಲಿ ಸಂಬಂಧ ಬೆಳೆದಿತ್ತು. ಮೊದಲು ನಾವು ಬರೀ ನೋಡೋದ ನಗೋದ ಅಷ್ಟೇ ಮಾಡ್ತಿದ್ವಿ ರೀ. ಮತ್ತು ಅವಳೇ ನನ್ನ ಅವ್ರವ್ರ ಮುಂದೆ ನನ್ನ ಬಗ್ಗೆ ಕೇಳೋದು, ಅವ ಎಲ್ಲಿ ಕೆಲಸ ಮಾಡ್ತಾ ಏನು ಮಾಡ್ತಾ ಅಂತ ಕೇಳೋದು ಮಾಡ್ತಾಳ್ರಿ. ಆ ನಂತರ ಒಂದು ಸಲ ಬಂದು ಡೈರೆಕ್ಟ್ ನೀನು ನಂಗೆ ಇಷ್ಟ ಆಗಿದ್ದಿ, ನೀನು ನಂಗೆ ಬೇಕು ಅಂತ ಒಂದು ಸಲ ಬಂದು ಕೇಳಿದ್ರಿ. ಅವಳು ಇವನನ್ನ ಕೇಳಿದ್ಲೋ ಅಥವಾ ಅವಳ ಹಿಂದೆ ಬಿದ್ದು ಇವನು ಆಕೆಯ ಮನಸ್ಸನ್ನ ಕೆಡಿಸಿದ್ನೋ ಮುಂದೆ ನಿಮಗೇ ಗೊತ್ತಾಗುತ್ತೆ. ಆದ್ರೆ ಅವರಿಬ್ಬರಿಗೂ ಸಂಬಂಧ ಬೆಸೆದಿದ್ದು ಮಾತ್ರ ನಿಜ. ಮದುವೆಯಾಚೆಗಿನ ಇಂಥದ್ದೊಂದು ಸಂಬಂಧ ಹೇಗೆ ಕಾಡಬಹುದು, ಏನನ್ನೆಲ್ಲ ಮಾಡಬಹುದು ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಸಂಬಂಧದ ಬಗ್ಗೆ ಈ ಕೆಂಪಣ್ಣ ಹೇಳೋ ಕಥೆಯನ್ನ ಕೇಳಿ. ಅವಳು ನೀನೇ ಬೇಕು ಅಂದಳಂತೆ, ಇವನು ಆಕೆಗೆ ಮೊಬೈಲ್ ಕೊಡಿಸಿದ್ನಂತೆ. ಮುಂದೆ ನಡೆದದ್ದು ಬರೀ ಮೆಸೇಜ್ ಮೆಸೇಜ್ ಮೆಸೇಜ್. ಆಕೆ ನಂಗೆ ಫೋನ್ ಹಚ್ಚೋದು, ಮೀಟ್ ಆಗೋದು, ಅವ್ರ ಮನೆಗೆ ಹೋಗೋದು, ನಾನು ಅವ್ರ ಮನೆಗೆ ನಂಗೆ ಬಾ ಅನ್ನೋದು,
ಮತ್ತು ಹಿತ್ಲಾಗ ಬಂದು ಭೇಟಿ ಆಗೋದು ಅದು ಮಾಡ್ತಿದ್ಳು. ಹೀಗೆ ಮೆಸೇಜ್ ಮಾಡಿಕೊಂಡಿದ್ದವಳ ನಡುವೆ ಆರಂಭದಲ್ಲಿ ಆಗಿದ್ದು ಬರೀ ರೊಮ್ಯಾನ್ಸ್ ಅಂತ. ಕತ್ತಲಲ್ಲಿ ಹಿತ್ತಲಿಗೆ ಬರೋದು, ಕದ್ದು ಮುಚ್ಚಿ ಮುದ್ದಾಡೋದು ನಡೆದಿತ್ತಂತೆ. ಗಂಡನ ಹಿಂದೆ ಹಿಂದೆ ಆಕೆ ಆಡ್ತಾ ಇದ್ದ ಕಣ್ಣ ಮುಚ್ಚಾಲೆ ಆಟ ಅಷ್ಟಿಷ್ಟಲ್ಲ ಅಂತಾನೆ ಈತ. ಅವನ ಹಿಂದೆ ಮತ್ತು ಅವ ಟಿ ವಿ ರೂಮ್ದಲ್ಲಿದ್ದರೆ 2 ಮನೆ ಅದಾವ್ರಿ ರೀ. ಟಿ ವಿ ರೂಮ್ದಾಗ ಅವ್ನು ಕೂತಂದ್ರೆ ಈಚೆ ಕಡೆ ರೂಮ್ದಾಗಿಂದ್ರೆ ಮೆಸೇಜ್ ಕಳ್ಸೋದು, ಬೇಕಾದ್ರೆ ನೀವು ಹಳ್ಳಿ ನಂಬರ್ ಕೊಡ್ತೀರ ಮೆಸೇಜಲ್ಲಿ ನೋಡಿ, ಮೆಸೇಜ್ ಕಳ್ಸೋದು, ಕಾಲ್ ಮಾಡೋದು, ಮತ್ತು ಹೊರಗಡೆ ಬಂದು ನಿಲ್ಲು ನೀನು ನೋಡೋಂಗಾಗೈತೆ ಅನ್ನೋದು, ನೀರು ತುಂಬಕ್ಕೆ ಬಾ ಅನ್ನೋದು, ಈ ಥರ ಎಲ್ಲ ಮಾಡ್ತಳು. ನಂತರ ಮಾತಲ್ಲಿದ್ದ ರೊಮ್ಯಾನ್ಸ್ ಮಂಚದ ತನಕ ಹೋಯ್ತು. ಅವಳು ಮದವೇರಿಸಿಕೊಂಡಾಗ ಮನುಷ್ಯಳೇ ಅಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ನಾನು ಅವಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ನಲ್ಲ, ಅವಳೇ ನನ್ನ ಮೇಲೆ ರೇಪ್ ಮಾಡ್ತಿದ್ಲು ಅನ್ನೋ ಥರದಲ್ಲಿ ಮಾತನಾಡಿದ್ದ. ಅವಳ ಗಂಡಲಿಂದ ಲೈಂಗಿಕವಾಗಿ ಸೆಕ್ಸ್ ಸರಿಯಾಗಿ ಆಗ್ತಿರ್ಕಿಲ್ಲ. ನೀ ಮಾಡ್ಬಾ, ನನ್ನ ಗಂಡಸ್ತಾನ ಕಡಿಮೆ ಇದೆ, ನೀ ಸೆಕ್ಸ್ ಮಾಡ್ಬಾ ಅಂತ ನಾನು ಪೋಸಿಬಲ್ ಮಾಡೋದು. ಮತ್ತು ನಾನು ಸೆಕ್ಸ್ ಮಾಡೋಕೆ ಹೋದಾಗ ಮಾಡಿಸ್ಕೊಂಡು ನನ್ನ ಈ ಥರ ಕಡಿಯೋದು, ಇಲ್ಲಿ ಎಲ್ಲ ಕಡಿಯೋದು, ಮತ್ತು ಇಲ್ಲಿ ಕಡ್ದು ಇಲ್ಲೆಲ್ಲ ಕಡ್ದಿದ್ದಾಳೆ. ಹೀಗೆ ಮೈಯೆಲ್ಲ ಕಡಿದಿದ್ದಾಳೆ ಅಂತ ತೋರಿಸೋ ಕೆಂಪಣ್ಣ ಇಂಥವಳ ಜೊತೆ ಇರೋದಕ್ಕಾಗುತ್ತಾ? ನಾನು ಅದ್ಯಾಕಾದ್ರೂ ಇವಳ ಸಹವಾಸ ಮಾಡಿದ್ನಪ್ಪ ಅಂತ ಒದ್ದಾಡ್ಬಿಟ್ಟೆ. ಅದೆಷ್ಟೇ ದೂರ ಸರಿಯೋ ಪ್ರಯತ್ನ ಮಾಡಿದ್ರೂ ಅವಳು ಬಿಡ್ತಿರ್ಲಿಲ್ಲ ಅಂದಿದ್ದ. ನಡೀತತ್ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಒಂದಿನ ನನಗೆ ಆಗಲ್ಲ, ನಾ ಇದನ್ನೆಲ್ಲ ಬಿಡ್ತೀನಿ ಅಂತ ಅವಳು ಕಾಲು ಬಿದ್ದೆ. ಅವಳು ನಾನು ಬಿಡಲಿಲ್ಲ. ಏನ್ ಮಾತು ಅಂತ ಆಡ್ತೀಯ? ಅವಳು ಹೇಗೆ ನಿನ್ನ ಬಿಡದ ಹಾಗೆ ಹಿಡ್ಕೋತಾಳೆ? ಹೆಣ್ಣು ಮಗಳೊಬ್ಬಳು, ಅದರಲ್ಲೂ 2 ಮಕ್ಕಳ ತಾಯಿ, ಹಾಗಿರೋಕ್ ಸಾಧ್ಯ ಇದ್ಯಾ? ಹಾಗಿದ್ದವಳು ಅದ್ಯಾಕೆ ಈಗ ಇವನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಅಂತ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಕೇಳಿದ್ರೆ, ಅವಳು ನೀವನ್ಕೊಂಡಷ್ಟೆಲ್ಲ ಸಾಚ ಅಲ್ಲ. ಆಕೆ ಅದೆಂಥ ಪ್ರಳಯಾಂತಕಳು ಗೊತ್ತಾ? ನನ್ನ ಮೀಟ್ ಆಗ್ಬೇಕು ಅಂತ ಮನೆಯಲ್ಲಿದ್ದ ಗಂಡ ಮತ್ತು ಅತ್ತೆಗೆ ನಿದ್ದೆ ಮಾತ್ರೆ ಹಾಕ್ತಿದ್ದು. ಈಗ್ಲೂ ಆ ಮಾತ್ರೆ ಅವಳ ಮನೆಯಲ್ಲೇ ಇರುತ್ತೆ, ಹೋಗಿ ಹುಡುಕಿ ನೋಡಿ ಅಂದಿದ್ದ. ಆ ನಿದ್ದೆಗಳಿಗೆ ಅವ್ರ ಮನೆಯಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಈಗ ನಿದ್ದೆಗಳಿಗೆ ಸಿಗ್ತವೆ. ನಾನು ಸ್ಕಾರ್ಪು ಸಿಗ್ತೈತ್ರಿ. ನಿದ್ದೆಗಳಿಗೆ ಒಂದು ಕ್ಯೂಟನ್ 25 mg ಅಂತ ನಿದ್ದೆಗಳಿಗೆ ಅದಾವೆ ಸರ್ ಆಕೆ ಕಡೆ ರೀ. ಆ ಗುಳಿಗೆ ಮಜ್ಜಿಗೆಯಲ್ಲಿ ಅಥವಾ ಶರ್ಬತ್ತಲ್ಲಿ 2-3 ಸಲ ಕೊಟ್ಟೇಳು. ಲಾಸ್ಟ್ ಆಕೆ ಗಂಡಗ ಮತ್ತು ಅವ್ರ ಅತ್ತಿ ಕೊಡ್ತಿದ್ರಿ. ನಿಜಕ್ಕೂ ನೀಲವ್ವ ನಿದ್ದೆ ಮಾತ್ರೆ ಹಾಕ್ತಿದ್ಲ? ಎಸ್, ಅವಳು ಮನೆಯವರಿಗೆ ನಿದ್ದೆ ಮಾತ್ರೆ ಹಾಕಿದ್ಲು ಅನ್ನೋದಕ್ಕೆ ಸಾಕ್ಷಿ ನಮಗೆ ಸಿಕ್ಕಿದೆ. ಆ ವಿಷಯಕ್ಕೆ ನಂತರ ಬರೋಣ. ಅಂದ್ಹಾಗೆ ಇವಳ ಈ ನಿದ್ದೆ ಮಾತ್ರೆಯ ಗೊಟ್ಟು ಮನೆಯಲ್ಲಿ ರಟ್ಟಾಗಿ ಇವಳು ಒದೆ ಕೂಡ ತಿಂದಿದ್ದಾಳಂತೆ. ಅವ್ರ ಅತ್ತಿಗೆ ಗುರ್ತಿತ್ತು, ಅವ್ರ ಅತ್ತಿಗೆಲ್ಲ ಗುರ್ತಿತ್ತು. ಅವ್ರ ಅತ್ತಿ ಒಟಾಡ್ಸೋದು, ಬೇಯೋದು, ಆಕಿಗೆ ಬಡಿಯೋದು ಭಾಳ ಮಾಡ್ತಾಯಿದ್ರು. ಆ ನಂತರ ಆಕಿ ಗಂಡು ಗುರ್ತಾಗಿ 1-2 ಸಲ ಮನೆ ಬಿಟ್ಟು ಹೋಗಿಳಕಿ. ಆಕಿ ಗಂಡು ಆಕಿನ ಭಾಳ ಕೆಟ್ಟ ಬಡ್ದಿದ್ದ, ನಡಿಯಕ್ಕೆ ಬರಬಾರ್ದಂಗೆ ಕಾಲು ಕುಣ್ತಾಯಿದ್ರು. 2 ದಿನ ನಡಿಯಕ್ಕೆ ಬರಬಾರ್ದಂಗೆ ಬಡ್ದಿದ್ದ. ಆಕಿ ಗಂಡುಗೂ ಗುರ್ತಿತ್ತು ಸ್ವಲ್ಪ. ಇಷ್ಟೆಲ್ಲ ಆದ್ಮೇಲೆ ಇವತ್ತು ಅವಳು ರೇಪ್ ಮಾಡೋದಕ್ಕೆ ಬಂದ ಅಂದ್ರೆ ನಂಬ್ತೀರಾ? ಅವರ ಮನೆಯವರಾದ್ರೂ ಹೇಗೆ ನಂಬಿದ್ರು? ಅಷ್ಟಕ್ಕೂ ಇವತ್ತು ಅವಳು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಅವಳಿಂದ ದೂರ ಹೋಗೋ ಪ್ರಯತ್ನ ಮಾಡಿದ್ದಕ್ಕೆ ಅಂತಾನೆ ಈತ. ಬಿಡ್ತೀನಿ, ಇನ್ನು ನಿನ್ನ ಮುಗಿಸೋನು, ನನ್ನ ಜೀವನ ಬೇರೆ ಇದೆ, ನಮ್ಮ ಮದುವೆಗೆ ಬೇರೆದವನಿರೋನು. ಹಿಡಿದು ನನಗೂ ಬೇಕಾಗಿತ್ತು, ನನಗೂ ಬೇಕಾಗಿತ್ತು, ಮಾಡಿದ್ದು. ಇನ್ನು ಬಿಟ್ಟು ಬಿಡು, ನನ್ನ ಪುರ್ತಕ್ಕೆ ನಾ ಇರ್ತಾನೆ, ನಿನ್ನ ಪುರ್ತಕ್ಕೆ ನೀರು, ನಾನು ನಿನ್ನ ಬಿಡ್ತಾನು, ನೀನು ನನ್ನ ಬಿಡು ಅಂತ ಹೇಳಿದೆ. ಅಷ್ಟಕ್ಕೆ ಸರ್ ಸುಳ್ಳೆ ಅದು ತೊಗೊಂಡೆ ಈ ತೊಗೊಂಡೆ ಅಂತ ಹೇಳಿ ನನ್ನ ಮೇಲೆ ಬಡಿಸಿಳು ಸರ್. ಅವರೆಲ್ಲ ಒಂದು 6 ಜನ ಅಟ್ಯಾಕ್ ಮಾಡಿ ಬೈಕ್ ಚೈನ್ದಿಂದ ಇಲ್ಲೇ ಹೊಡೆದ್ರು, ಇಲ್ಲೇ ಹನಿಗೆ ಹೊಡೆದ್ರು, ಇಲ್ಲಿ ಹೊಡೆದ್ರು ಸರ್. ಹೊಡೆದಿರೋದು ಹೌದು, ಆದ್ರೆ ಇವನು ಆಕೆಯನ್ನ ಬಿಡ್ತೀನಿ ಅಂದಿದ್ದು ನಿಜಾನ? ಅವಳು ಇವನನ್ನ ಬೆಂಬಿಡದ ಭೂತದ ತರ ಕಾಡಿದ್ಲ? ಆ ಪ್ರಶ್ನೆಗೆ ಉತ್ತರ ಅವನೇ ಕೊಟ್ಟ ಫೋನ್ ರೆಕಾರ್ಡ್ನಲ್ಲಿ ನಮಗೆ ಸಿಕ್ಕಿಬಿಡ್ತು. ಈ ಇಡೀ ಪ್ರಕರಣದ ಅಸಲಿಯತ್ತೆ ಬೇರೆ ಇತ್ತು. ಅದೇ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ.